ನಾನು ರೀಚಾರ್ಜ್ ಮಾಡಿದ್ದ 2 GB ಡೇಟಾ ಏನಕ್ಕೆ ಇಷ್ಟು ಬೇಗ ಖಾಲಿ ಆಯಿತು. ಜೊತೆಗೆ ₹299 ಕೊಟ್ಟು ರೀಚಾರ್ಜ್ ಮಾಡಿಸಿದ್ದಕ್ಕಂಥ ಡೇಟಾ ಪ್ಲಾನ್ ಇಷ್ಟೊಂದು ಸ್ಪೀಡ್ ಯಾಕಿಲ್ಲ. ಜೊತೆಗೆ ಸ್ಲೋ ಇಂಟರ್ನೆಟ್ಟು, ಡೇಟಾ ಬೇಗ ಖಾಲಿ ಆಗೋಗೋದು ಮತ್ತು ರೀಚಾರ್ಜ್ ಪ್ಲಾನ್ಸ್ನ ಮೋಸ. ಸೊ ಈ ವಿಷಯದ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಿಯೋ ಮತ್ತು ಏರ್ಟೆಲ್ ಕಂಪ್ನಿಗಳು ಹೇಗೆ ಗ್ರಾಹಕರನ್ನ ಮೋಸ ಮಾಡ್ತಾ ಇದ್ದಾರೆ. ಸೊ ಮತ್ತು ಡೈಲಿ ನಾವು ರೀಚಾರ್ಜ್ ಮಾಡಿರ್ತಕ್ಕಂಥ ಡೇಟಾ ಎಲ್ಲಿ ಹೋಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಸೊ ಹೇಗೆ ಮೋಸ ಮಾಡ್ತಾ ಇದ್ದಾರೆ ಮತ್ತು ಇದರಿಂದ ನಾವು ಹೇಗೆ ತಪ್ಪಿಸ್ಕೋಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಪೀಡ್ ನೋಡಿದ್ರೆ 5G ಅಂತ ಹೇಳ್ತಾರೆ, ಆದರೆ ಬಟ್ ನಮ್ಗೆ ಯೂಸ್ ಮಾಡ್ಬೇಕಾದ್ರೆ ಸ್ಪೀಡ್ 5G ಬರೋದಿಲ್ಲ, ಓನ್ಲಿ 4G ಮಾತ್ರ ಬರುತ್ತೆ. ಸೊ ಅದು ಕೂಡ ಬಫರಿಂಗ್ ವೇ ಅಲ್ಲಿ. ನೀವೇನಾದರೂ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಲ್ಲಿ ವಿಡಿಯೋನ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇವರು ನಮ್ಮನ್ನ ಯಾವ ಥರ ಅಟ್ರಾಕ್ಷನ್ ಮಾಡ್ತಾರೆ ಅಂತ ನೋಡಿ. ಸೊ ಜಿಯೋ ಮತ್ತು ಏರ್ಟೆಲ್ ಎರಡು ಪ್ಲಾನ್ಗಳು ನಮ್ಗೆ ತುಂಬ ಅಟ್ರಾಕ್ಟಿವ್ ಆಗಿ ತೋರಿಸ್ತಾರೆ. ಸೊ ಯಾವ ಥರ ಅಂತ ಹೇಳಿದ್ರೆ ₹299ಗೆ 2 GB ಪರ್ ಡೇ ಮತ್ತು ಅನ್ಲಿಮಿಟೆಡ್ ಕಾಲ್ಸು. ಮತ್ತು ಇನ್ನೊಂದು ಕ್ಯಾಚ್ ಇಟ್ ಟೈಟಲ್ ಏನಂತಂದರೆ 5G ಬಂದು ಎಲ್ರಿಗೂ ಅಂತ ಅಂದ್ಬಿಟ್ಟು ಇವ್ರು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರೆ. ಅದು ಸತ್ಯ ಏನು ಅಂತ ಹೇಳಿದ್ರೆ ಅವ್ರು ಬಂದು ಪೇಪರಲ್ಲಿ ಮಾತ್ರ ದೊಡ್ಡದಾಗಿ ಪ್ಲ್ಯಾನ್ನ ತೋರಿಸ್ತಾರೆ, ಆದರೆ ಸ್ಪೀಡ್ನ ಕಡಿಮೆ ಮಾಡ್ತಾರೆ, ವ್ಯಾಲಿಡಿಟಿ ಟೈಮ್ನ ಕೂಡ ಕಡಿಮೆ ಮಾಡ್ತಾರೆ ಮತ್ತು ರೇಟ್ನ ಜಾಸ್ತಿ ಮಾಡ್ತಾರೆ. ಸೊ ಉದಾಹರಣೆಗೆ ಪ್ರೀವಿಯಸ್ ನಮಗೆ 199 ಪ್ಲಾನಲ್ಲಿ ದಿನಕ್ಕೆ 1.5 GB ಡೇಟಾ ಇತ್ತು. ಸೊ ಅದು ನಮಗೆ 28 ದಿನ ಬರ್ತಾ ಇತ್ತು. ಸೊ ಇವಾಗ ಅದೇ ನಮಗೆ ಅದೇ ಪ್ಲಾನ್ ಬಂದು ನಮಗೆ ಈಗ ₹299 ಆಗಿದೆ, ₹100 ಜಾಸ್ತಿ ಮಾಡಿದ್ದಾರೆ. ಬಟ್ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಜಿಯೋ TV ಮತ್ತು ಏರ್ಟೆಲ್ ಕಡೆಯಿಂದ ಏರ್ಟೆಲ್ ಎಕ್ಸ್ಟ್ರೀಮ್ ಆ್ಯಪ್ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಬಟ್ ಈ ಎರಡನ್ನೂ ಕೂಡ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಬೆಲೆನ ಜಾಸ್ತಿ ಮಾಡಿ ಬೇಡದಿರತಕ್ಕಂಥ ಅಪ್ಲಿಕೇಶನ್ ಆಕ್ಸೆಸ್ನ ನಮಗೆ ಕೊಟ್ಟಿದ್ದಾರೆ, ಕಸ್ಟಮರ್ನ ಡಿಸ್ಟ್ರಾಕ್ಷನ್ ಮಾಡೋದಕ್ಕೆ. ಈಗ ಇದರಲ್ಲಿ ಏನೇ ಅವ್ರದ್ದು ಇಡನ್ ಟ್ರಿಕ್ಸ್ ಏನೇನಿದೆ ಅಂತಂದ್ಬಿಟ್ಟು ನಾನು ನಿಮ್ಗೆ ಇದ್ರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇಗೆ ಬಂದು ಸ್ಪೀಡ್ ಥ್ರಾಟ್ಲಿಂಗ್ ಅಂತ ಹೇಳಿದ್ರೆ 5G ಸ್ಪೀಡ್ ಅಂತ ಕೊಡ್ತಾರೆ, ಬಟ್ ಅದು ನಮಗೆ ಯೂಸೇಜ್ ಲಿಮಿಟ್ ಏನಾದ್ರು ಮೇಲಿದೆ ಅಂತ ಏನಾದ್ರು ಹೇಳಿದ್ರೆ ಆ ಸ್ಪೀಡ್ ಬಂದ್ಬಿಟ್ಟು ನಮಗೆ 2G ಲೆವೆಲ್ಗೆ ಬಂದ್ಬಿಡುತ್ತೆ. ಸೊ ಒಂದೊಂದ್ಸಲ ನಮಗೆ ಡೇಟಾ 2 GB ಅಥವಾ 1.5 GB ಡೇಟಾ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ನಮ್ಮ ಸ್ಪೀಡ್ ಏನಿರುತ್ತೆ ಇಂಟರ್ನೆಟ್ ಸ್ಪೀಡು ತುಂಬಾ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ, ಸೊ ಜಿಯೋ ಕಡೆಯಿಂದ ಜಿಯೋ TV ಆಗಿರ್ಬೋದು, ಜಿಯೋ ಸಿನಿಮಾ ಆಗಿರ್ಬೋದು, ಮತ್ತು ಏರ್ಟೆಲ್ ಕಡೆ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ ನಮಗೆ ಆಕ್ಸೆಸ್ ಕೊಡ್ತಾರೆ. ಬಟ್ ಇದನ್ನು ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಮಗೆ ಫೋರ್ಸ್ ಮಾಡ್ತಾರೆ. ಬಟ್ ಇಲ್ಲೊಂದು ಏನು ಇಡನ್ ಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ನ ನಾವೇನಾದ್ರು ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ನಮ್ಮ ಡೇಟಾ ಬಂದು ಜಾಸ್ತಿನೇ ಹೇಳ್ಕೊಳ್ಳೋದು, ಡೇಟಾ ಬಂದು ಬೇಗನೆ ಖಾಲಿ ಆಗಿಬಿಡುತ್ತೆ. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಮೂರನೇದು ಬಂದು ಇವರು 28 ದಿನ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹೇಳಿರ್ತಾರೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ 23 ದಿನ 24 ದಿನಕ್ಕೆ ಮಾತ್ರ ಈ ವ್ಯಾಲಿಡಿಟಿ ಮುಂದೆ ಎಕ್ಸ್ಪೈರ್ ಆಗಿಬಿಡುತ್ತೆ. ಸೊ ಇವ್ರು ಹೇಳ್ತಾರೋ ಲೆಕ್ಕಾಚಾರಕ್ಕೆ ವರ್ಷಕ್ಕೆ 12 ರೀಚಾರ್ಜ್ ಅಂದು ಮಾಡಿಸೋದಕ್ಕಂತೂ ಆಗೋದಿಲ್ಲ. ಮಿನಿಮಮ್ ಅಂದ್ರೆ 13-14 ರೀಚಾರ್ಜ್ ಮಾಡಲೇಬೇಕು ನಾವು ವರ್ಷಕ್ಕೆ ಈ ಪ್ಲಾನಲ್ಲಿ. ಸೊ ತುಂಬ ನಮಗೆ ಲಾಸ್ ಆಗುತ್ತೆ ಕಸ್ಟಮರ್ಸ್ಗೆ. ಈಗ ನಾವು ಆ್ಯಕ್ಚುಲಿ ಇಷ್ಟು ಖರ್ಚಾಗುತ್ತೆ ಈ ರೀಚಾರ್ಜ್ಗಳಿಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋ ಥರ ಇತ್ತು ಅಂತ ಹೇಳಿದ್ರೆ 299 ಪ್ಲಾನನ್ನ 24 ದಿನದ ಥರ ನಾವೇನಾದ್ರು ರೀಚಾರ್ಜ್ ಮಾಡಿದ್ದೇ ಆದರೆ ವರ್ಷಕ್ಕೆ ನಾವು ಇದನ್ನು 15 ಸಲ ರೀಚಾರ್ಜ್ ಮಾಡಬೇಕು. ಅಂದರೆ ವರ್ಷಕ್ಕೆ 299 ಪ್ಲಾನ್ನ 15ಗೆ ರೀಚಾರ್ಜ್ ಮಾಡಿದ್ರೆ 15 ಸಲ ₹4,485 ಬರುತ್ತೆ. ಬಟ್ ಹಳೆ ಪ್ಲಾನಲ್ಲಿ ಇದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರೆ 199 ಪ್ಲಾನ್ನ 12 ಸಲ ರೀಚಾರ್ಜ್ ಮಾಡಿದ್ರೆ ನಮಗೆ ಅಮೌಂಟು ₹2,388. ಅಂದರೆ ಸಿಂಪಲ್ಲು ನಾವು ಡಬಲ್ ಹಣ ಕೊಟ್ಬಿಟ್ಟು ಡಬಲ್ ಪೇ ಮಾಡಿ ಸೊ ಸೇಮ್ ಡೇಟಾನ ಯೂಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ನಮಗೆ ಸೇಮ್ ಡೇಟಾನೇ ಸಿಗ್ತಾ ಇತ್ತು, ಇಲ್ಲೂ ಕೂಡ ಸೇಮ್ ಡೇಟಾನೇ ಸಿಗ್ತಾ ಇದೆ, ವ್ಯಾಲಿಡಿಟಿ ಕೂಡ ನಮಗೆ ಸೇಮ್ ಇದೆ. ಬಟ್ ನಮ್ಗೆ ನಾವು ಪೇ ಮಾಡ್ತಾ ಇರತಕ್ಕಂಥ ಅಮೌಂಟ್ ಮಾತ್ರ ಜಾಸ್ತಿ. ಸೊ ಇದೊಂಥರ ನಮಗೆ ಸ್ಕ್ಯಾಮು. ಜಿಯೋ ಮತ್ತು ಏರ್ಟೆಲ್ ಅವರು ನಮಗೆ ಇದ್ರ ಮುಖಾಂತರ ಸ್ಕ್ಯಾಮ್ ಇದೆ. ಸೊ ಬ್ಯಾನರಲ್ಲಿ ಮಾತ್ರ ತೋರಿಸೋದು ಮಾತ್ರ 5G ಅಂತ, ಬಟ್ ನಮಗೆ ಇದು ಸ್ಪೀಡ್ ಬರೋದು 2G. ಸೊ ಇದರಿಂದ ನಾವು ಹೇಗೆ ಬಚಾವ್ ಆಗಬೇಕು ಅನ್ನೋದನ್ನ ನೋಡೋ ಥರ ಇದು ಅಂತ ಹೇಳಿದ್ರೆ
ರೀಚಾರ್ಜ್ ಮಾಡೋದಕ್ಕಿಂತ ಮುಂಚೆ ಪ್ಲಾನ್ನ ವ್ಯಾಲಿಡಿಟಿನ ನಾವು ಚೆಕ್ ಮಾಡ್ಕೊಬೇಕು. ಸೊ ಅದು 28 ಡೇಸ್ ಇದೆಯಾ, 30 ಡೇಸ್ ಇದೆಯಾ, 24 ಡೇಸ್ ಇದೆಯಾ, ಇಷ್ಟು ವ್ಯಾಲಿಡಿಟಿ ಕೊಡ್ತಾರೆ ಏನಂತಂದು ಅಂದ್ಬಿಟ್ಟು ನಾವು ಈ ಪ್ಲಾನ್ ವ್ಯಾಲಿಡಿಟಿನ ಚೆಕ್ ಮಾಡ್ಕೊಬೇಕು. ಮತ್ತು ಇನ್ನೊಂದು, ಜಿಯೋ ಟಿ ವಿ ಆಗಲಿ, ಏರ್ಟೆಲ್ ಎಕ್ಸ್ಟ್ರೀಮ್ ಆಗಲಿ, ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಆಗಲಿ, ಇವ್ರದ್ದು ಅಪ್ಲಿಕೇಶನ್ನ ನಾವು ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಡೇಟಾ ಯಾವ್ದಾದ್ರು ತುಂಬ ಎಳೆಯುತ್ತೆ ಗೊತ್ತಾ, ಆ ಥರ ಅಪ್ಲಿಕೇಶನ್ನ ಯೂಸ್ ಮಾಡೋದನ್ನ ನಾವು ಅವಾಯ್ಡ್ ಮಾಡಬೇಕು. ಸೊ ಆಮೇಲೆ ಇನ್ನೊಂದು, ನಮ್ಗೇನಾದ್ರು ನಮ್ಮ ಜಿಯೋದಾಗಲಿ ಅಥವಾ ಏರ್ಟೆಲ್ದಾಗಲಿ ನೆಟ್ವರ್ಕ್ ಸ್ಪೀಡ್ನ ಹೆಂಗೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಟ್ರೈ ಅವ್ರದ್ದೇನೋ ಮೈ ಸ್ಪೀಡ್ ಅಪ್ಲಿಕೇಶನ್ ಅಂತ ಒಂದು ಇರುತ್ತೆ ಪ್ಲೇಸ್ಟೋರಲ್ಲಿ. ನೀವು ಅದನ್ನ ಇನ್ಸ್ಟಾಲ್ ಮಾಡಿಕೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾವ ಥರ ನಮಗೆ ಸ್ಪೀಡ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದರ ಮುಖಾಂತರ ಸೊ ಇವತ್ತು ವಿಡಿಯೋ ನೋಡಿದ ಮೇಲೆ ರೀಚಾರ್ಜ್ ಮಾಡೋದಕ್ಕಿಂತ ಮುಂಚೆ ನೀವು ಒಮ್ಮೆ ಏನಾದರೂ ಯೋಚನೆ ಮಾಡಿಬಿಟ್ಟು ರೀಚಾರ್ಜ್ ಮಾಡಿ. ಸೊ ಇಲ್ಲ ಅಂದರೆ ನಮಗೆ ಎಸ್ಪೆಷಲಿ ಜಿಯೋ ಮತ್ತು ಏರ್ಟೆಲ್ ಅವರು ನಮಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ. ಸೊ ಈ ರೀಚಾರ್ಜ್ ಪ್ಲಾನ್ಗಳಲ್ಲಿ, ಎಸ್ಪೆಷಲಿ ಇಂಟರ್ನೆಟ್ ರೀಚಾರ್ಜ್ ಪ್ಲಾನ್ಗಳಲ್ಲಿ ನಮಗೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಮತ್ತೆ ನಮ್ಮ ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.